ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂಥ ಕನಸನ್ನ ಹೊತ್ತಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಇನ್ನಿಲ್ಲದ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ ಸುಮಾರು ದಿನಗಳಿಂದಲೂ ದೆಹಲಿಗೆ ಹೋಗಿ ಬರೋದು, ಮಾತುಕತೆ ಮಾಡೋದು ನಡೀತಾನೆ ಇತ್ತು. ಆದರೂ ಕೂಡ ವರ್ಕೌಟ್ ಆಗಿಲ್ಲ. ಈ ಬಾರಿ ಏನಾದರೂ ಮಾಡಿ ವರ್ಕೌಟ್ ಮಾಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಆದರೆ ಅಲ್ಲಿ ಕೇಂದ್ರ ವರಿಷ್ಠರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿ ಅವರು ಸಿಕ್ಕಿರಲಿಲ್ಲ, ಪ್ರಿಯಾಂಕಾ ಗಾಂಧಿ ಸಿಕ್ಕಿರಲಿಲ್ಲ. ಕೊನೆಗೂ ಕೂಡ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಡೆಲ್ಲಿಯಲ್ಲಿ ಆಗಿರುವಂತಹ ಮರ್ಮ ಏನು? ರಾಜ್ಯ ರಾಜಕಾರಣದ ಚರ್ಚೆ ಆಯ್ತಾ, ಅಥವಾ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತಾ, ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತಾ, ಡೆಲ್ಲಿಯಲ್ಲಿ ನಡೆದಿರುವಂತಹ ವಿಚಾರ ಏನು, ಚರ್ಚೆ ಏನು? ಸೋನಿಯಾ ಗಾಂಧಿ ಅಭಯಹಸ್ತವನ್ನ ಚಾಚಿದಾದ್ರು ಯಾಕೆ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ? ಇಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ನಿರಾಸೆಯನ್ನು ತೋರಿಸಿದ್ ಯಾಕೆ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಡೆಲ್ಲಿ ಮರ್ಮ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಕಲರ್ಸ್ ಮೋರ್ ದಿ ಏಜ್ ಮೋರ್ ದಿ ಕಲರ್. ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡ್ಲೇಬೇಕು. ನಾವು ಡೆಲ್ಲಿಯಲ್ಲಿ ಆದಂತ ಲೆಕ್ಕಾಚಾರಗಳನ್ನ ತಲೆ ಕೆಡಿಸಿಕೊಂಡು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಬೆಂಗಳೂರಿಗೆ ವಾಪಸ್ ಆಗೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಆದ್ರೆ ಡೆಲ್ಲಿಯಲ್ಲಿ ಆದ ಲೆಕ್ಕಾಚಾರ ಏನು? ಈ ಡಿಸಿಎಂ ಡಿ ಕೆ ಶಿವಕುಮಾರ್ ವಾಪಸ್ ಆಗಿರೋದ್ರ ಹಿಂದೆ ಸಿದ್ದರಾಮಯ್ಯನವರು ಫುಲ್ ಅಲರ್ಟ್ ಆಗಿದ್ದು ಯಾಕೆ? ಇದು ಪ್ರಶ್ನೆ ಕಾಡ್ತಾ ಇರೋದು. ಈಗಾಗಲೇ ಕೂಡ ಒಂದು ಕಡೆ ಬಣದ ಬಡಿದಾಟ ಜೋರಾಗಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದವರು ರೆಸಾರ್ಟ್ ರಾಜಕಾರಣ ಶುರು ಮಾಡ್ಕೊಂಡಿದ್ರೆ, ಸಿದ್ದರಾಮಯ್ಯನವರ ಬಣದವರು ಈಗಾಗಲೇ ಕೂಡ ವಿದೇಶ ಪ್ರವಾಸದ ಮೆಗಾ ಪ್ಲಾನ್ ಹಾಕೊಂಡಿದ್ದಾರೆ. ಈ ಲೆಕ್ಕಾಚಾರದಲ್ಲಿ ರಾಜ್ಯದ ರಾಜಕಾರಣದ ಚಿತ್ತ ಈಗ ಎಲ್ಲರತ್ತ ನೆಟ್ಟಿರುವಂತ, ಗಮನ ಸೆಳೆಯುವಂತ ಲೆಕ್ಕಾಚಾರದಲ್ಲಿ ಆಗ್ತಾ ಇದೆ. ಇಲ್ಲಿ ಗಮನಿಸಿರೋದೇನಪ್ಪಾ ಅಂತ ಅಂದ್ರೆ, ಕಾದು ನೋಡುವ ತಂತ್ರಕ್ಕೆ ಮಣಿದ್ಬಿಟ್ರ, ಕಾದು ನೋಡುವ ತಂತ್ರಕ್ಕೆ ಬಂದ್ರ, ಕಾದು ನೋಡುವ ಲೆಕ್ಕಾಚಾರನ. ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಈ ಬಾರಿ ಸಂದೇಶ ಕೊಟ್ಟು ಹೋಗಿದ್ದು ದೆಹಲಿಗೆ ಬೇರೆಯದ್ದೇ ಲೆಕ್ಕಾಚಾರದಲ್ಲಿ. ಮಿಸ್ಸೇ ಆಗೋದಿಲ್ಲ ಈ ಬಾರಿ, ನೋ ಚಾನ್ಸ್, ನೋ ವೇ ಅನ್ನೋ ಹಾಗೆ. ಈ ಸಲ ಇಡುವುದೇ ಇಲ್ಲ, ಡೈರೆಕ್ಟ್ ಫಿಕ್ಸ್ ಈ ಸಲ ಅಂತ ಏನೇನು ತೀರ್ಮಾನ ಮಾಡ್ಕೊಂಡು ಹೋಗಿದ್ರು? ಯಾಕೆ ರಾಹುಲ್ ಗಾಂಧಿ ಸಿಗ್ಲಿಲ್ಲ? ಪ್ರಿಯಾಂಕಾ ಗಾಂಧಿ ಭೇಟಿಗೆ ಅವಕಾಶ ಯಾಕೆ ಕೊಡ್ಲಿಲ್ಲ? ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಹತ್ರ ಮಾತನಾಡಿರುವಂತ ಲೆಕ್ಕಾಚಾರ, ಸೋನಿಯಾ ಗಾಂಧಿ ಅವ್ರ ಹತ್ರ ಡೀಪ್ ಡಿಸ್ಕಷನ್ ಆಗಿದೆ. ಸೋನಿಯಾ ಗಾಂಧಿ ಅವರು ಅಭಯಹಸ್ತವನ್ನ ಚಾಚಿದ್ದಾರೆ. ಸೋನಿಯಾ ಗಾಂಧಿ ಅವ್ರ ಬೆಂಬಲ ಡಿಸಿಎಂ ಡಿ ಕೆ ಶಿವಕುಮಾರ್ಗಿದೆ. ಹಾಗಾಗಿ ರಾಜ್ಯಕ್ಕೆ ವಾಪಸ್ ಬಂದ ನಂತರ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಎಲ್ಲಾ ಚರ್ಚೆಗಳು, ಎಲ್ಲಾ ಪ್ಲಾನ್ಗಳು ಬ್ರೇಕ್ ಆಗುತ್ತಾ, ಅಥವಾ ಏನು ನಾರ್ಮಲ್ ಆಗಿ ವಾಪಸ್ ಏನೂ ಆಗಿಲ್ಲ ಅನ್ನೋ ತರ ಡಿಸಿಎಂ ಡಿ ಕೆ ಶಿವಕುಮಾರ್ ಬಂದರೂ ಕೂಡ ಅಲ್ಲಿ ಸೋನಿಯಾ ಗಾಂಧಿಗೆ ಬಿತ್ತಿರುವಂತ ಬೀಜ ಮೊಳಕೆ ಹೊಡೆದು ಸಸಿಯಾಗೋದಕ್ಕೆ ಸುಮಾರು 2 ದಿನಗಳಾದ್ರೂ ಕೂಡ ಬೇಕಾಗುತ್ತೆ. ದೆಹಲಿಗೆ ಹೋಗಿ ಬಂದಿರೋದ್ರ ಒಂದು ಬಿಸಿ 2 ದಿನ ಆದ ಮೇಲೆ ತಾಕಬಹುದು ಕರ್ನಾಟಕಕ್ಕೆ, ಸಿದ್ದರಾಮಯ್ಯನವ್ರಿಗೆ, ಸಿದ್ದು ಬಣದವ್ರಿಗೆ ಅನ್ನುವಂಥದ್ದು. ಹಾಗಾಗಿ 2 ದಿನಗಳ ಕಾಲ ಸೈಲೆಂಟ್ ಆಗಿದ್ದು, 3ನೇ ದಿನ ಆ ಬಿಸಿ ಮುಟ್ಟೋವರೆಗೂ ನಾವು ಸುಮ್ಮನಿರೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ, 3 ದಿನಗಳ ನಂತರದಲ್ಲಿ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಭೇಟಿ ಮಾಡಿ ಚರ್ಚೆ ಮಾಡಿ ಎಲ್ಲವನ್ನೂ ಕೂಡ ಒಂದು ಲೆಕ್ಕಾಚಾರ ಹಾಕಿ ಏನ್ ಹೇಳಬೇಕು, ಏನ್ ಕೇಳಬೇಕು, ಇವ್ರ ನಿರ್ಧಾರ ಏನು, ಅವ್ರ ನಿರ್ಧಾರ ಏನು, ಇವೆಲ್ಲವನ್ನೂ ಕೂಡ ಮಾಡಿದ ನಂತರದಲ್ಲಿ ಈ ಶಾಸಕರ ಬೆಂಬಲ ಒಂದ್ ಕಡೆ ನಡೀತಾ ಇದೆಯಲ್ಲ, ನನಗಿಷ್ಟು ಶಾಸಕರ ಬೆಂಬಲ ಇದೆ, ನನಗಿಷ್ಟು ಶಾಸಕರ ಬೆಂಬಲ ಇದೆ ಅಂತ. ಇಲ್ಲಿ ಸಿದ್ದರಾಮಯ್ಯ ಅಲರ್ಟ್ ಆಗಿರೋದೇನಪ್ಪಾ ಅಂದ್ರೆ, ಇಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಏನ್ ಅಲ್ಲಿ ವಿಚಾರವನ್ನ ಹೇಳಿದಾರೋ, ಏನ್ ಬೀಜವನ್ನ ಬಿತ್ತಿದಾರೋ ಅದು ಮೊಳಕೆ ಹೊಡೆದು ಬರುವಷ್ಟರಲ್ಲಿ ನಾವು ಅದನ್ನ ಚೂಟ್ ಹಾಕಬೇಕು, ಆ ಪವರ್ ಕಂಟ್ರೋಲ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ತಂತ್ರಗಾರಿಕೆಯನ್ನ ಮಾಡ್ತಾ ಇರೋದು. ಹಾಗಾಗಿನೇ ಇಲ್ಲಿ ವಿದೇಶಿ ಪ್ರವಾಸ ಅನ್ನುವಂಥ ಚರ್ಚೆ ಜೋರಾಗಿ ಸ್ಫೋಟಗೊಂಡಿರೋದು. ಇಲ್ಲಿ ಡಿ ಕೆ ಶಿವಕುಮಾರ್ಗೂ ಕೂಡ ಇಲ್ಲದ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡುವ ಲೆಕ್ಕಾಚಾರದಲ್ಲೇ ಕೂಡ ಕೌಂಟರ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ನೇರವಾಗಿ ಸಿದ್ದೋರ್ ಜೊತೆ ಇದ್ದಾರೆ. ಸಿದ್ದೋರು ಈಗಾಗಲೇ ಏನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡದಂತೆ ಕಂಟ್ರೋಲ್ ಮಾಡಿದ್ದು ಸಿದ್ದರಾಮಯ್ಯ ಅವರು ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಯಾಕೆಂದ್ರೆ ಮುಂಬರುವಂತ ಚುನಾವಣೆ ಕೇರಳ. ಹಾಗಾಗಿ ಸಿದ್ದರಾಮಯ್ಯ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ವಾಪಸ್ ಆಗ್ತಾ ಇದ್ದಂತೆ ಯಾವುದೇ ಲೆಕ್ಕಾಚಾರ ಇದ್ರೂ ಕೂಡ
ಕಂಟ್ರೋಲ್ ಹಿಡಿತ ನನ್ನ ಹತ್ರನೇ ಇರಬೇಕು ಅನ್ನುವಂತ ಮೆಗಾ ಪ್ಲಾನ್. ಇಲ್ಲಿ ಡೆಲ್ಲಿಯಲ್ಲಿ ಆದಂತ ಎಲ್ಲಾ ಮರ್ಮ ಏನಾಗುತ್ತೆ 2 ದಿನಗಳ ನಂತರ ಕಾದು ನೋಡ್ಬೇಕಾಗಿದೆ. ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದ್ದೀವಿ. ನನಗೆ ಯಾವತ್ತೂ ಯಶಸ್ಸು ಬಂದಿದೆ. ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ. ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಕಲರ್ಸ್ ಮೋರ್ ದಿ ಏಜ್ ಮೋರ್ ದಿ ಕಲರ್. ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡ್ಲೇಬೇಕು. ನಾವು ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಡೆಲ್ಲಿ ಮರ್ಮ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಕಲರ್ಸ್ ಮೋರ್ ದಿ ಏಜ್ ಮೋರ್ ದಿ ಕಲರ್. ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡ್ಲೇಬೇಕು. ನಾವು